ಮಾತಾಡ್ತಾರೆ. ಕರ್ನಾಟಕದಲ್ಲಿ ಮಾತಾಡ್ಸಪ್ಪ ನೋಡೋಣ. ಇನ್ನೂ ಇದೇ ಬಂದಿಲ್ಲ ಅವ್ರಿಗೆ, ಏನೋ ಆಕ್ಸೆಂಟೇ ಬಂದಿಲ್ಲ. ಆಕ್ಸೆಂಟೇ ಬಂದಿಲ್ಲ. ನಮ್ಮದಕ್ಕೆ ಅನ್ನೋದ್ರಾಗೆ ಇದ್ದೀರಿ ಇನ್ನೂ ನಾವು. ನಮ್ದಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ದಕ್ಕೆ ಅಂತ, ನಮ್ದಕ್ಕೆ ಇಲ್ಲ. ಅಲ್ಲಿ ಕೇರಳದಲ್ಲಿ ನಮ್ದಕ್ಕೆ ಇಲ್ಲ, ಕರ್ನಾಟಕದಲ್ಲಿ ನಮ್ದಕ್ಕೆ. ಕೋಗಿಲಿ ನೋಡಿದ್ರಲ್ಲ, ಕೋಗಿಲಲ್ಲಿ ಬಾಂಗ್ಲಾದೇಶದವ್ರಿಗೆಲ್ಲ ಸೈಟ್ಗಳು ಕೊಟ್ಟರಲ್ಲ. ಅಂದ್ರೆ ಇವ್ರಿಗೆ ಭಾಷೆ ಬಗ್ಗೆ ಅಲ್ಲ, ಇವ್ರಿಗೆ ಮಾನಸಿಕವಾಗಿ ಇವರು ಮೆಂಟಲಿ ಭಾಷಾ ಒಡಂಬಡಿಕೆ ಏನಿದೆ, ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಎಲ್ಲ ಪ್ರೈಮ್ ಮಿನಿಸ್ಟರ್ಸು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿಂದ ಹಿಡಿದು ವಾಜಪೇಯಿ ಕಾಲದವ್ರಿಗೂ ಎಲ್ಲರೂ ಕೂಡ ಇದನ್ನ ಅನುಸರಿಸ್ಕೊಂಡ್ ಬಂದಿದ್ರು. ಆಯ್ತು, ಓಕೆ, ನಾಳೆ ಯಾರೋ ನಮ್ಮಲ್ಲಿ ವಿದ್ಯೆ ಕಲಿತಾರಪ್ಪ, IAS ಆಗ್ತಾರೆ, IPS ಆಗ್ತಾರೆ, ಸೈನ್ಸಿಸ್ಟ್ ಆಗ್ತಾರೆ, ಪ್ರೊಫೆಸರ್ ಆಗ್ತಾರೆ. ನಾಳೆ ಬೇರೆ ರಾಜ್ಯಕ್ಕೆ ಹೋದಾಗ ಬಿಟ್ಬಿಡಿ, ಈ ರಾಜ್ಯ ಕರ್ನಾಟಕ ಬಿಟ್ಬಿಡಿ, ಇನ್ನು ಉಳಿದ ಎಲ್ಲ ರಾಜ್ಯಕ್ಕೆ ಹೋದಾಗ ಅವ್ರ ಕಥೆ ಏನು, ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ಬೇಕಲ್ಲಿ ಹೋಗಿ ಹೇಳಿ. ನಾವು ಎಜುಕೇಶನ್ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ದೇಶದಲ್ಲಿ ಎಲ್ಲ ಕಡೆನೂ ಅಂತಂದ್ರೆ ನೀವು ಯಾವ ಭಾಷೆ ಮಾತಾಡ್ತೀರಾ ಅಲ್ಲಿ? ಇವೆಲ್ಲವನ್ನ ನೋಡ್ಕೊಂಡೆ ಅವರು ತ್ರಿಭಾಷಾ ಸೂತ್ರವನ್ನ ಹಿಂದೆ ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಎಲ್ಲ ಮಾಡಿದ್ರು. ಅದನ್ನ ನಮ್ಮ ಸರ್ಕಾರನು ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಅಷ್ಟೇ. ಈಗ ಕೋಪ, ಮೋದಿ ಮೇಲೆ ಕೋಪ. ಇಂದಿರಾ ಗಾಂಧಿ ಅಲ್ಲ, ನೆಹರು ಅಲ್ಲ, ಅಂದ್ರೆ ಮೋದಿಯವರೇ ತ್ರಿಭಾಷಾ ಸೂತ್ರ ತಂದ್ರು ಅನ್ನೋ ರೀತಿ ಬಿಲ್ಡಪ್ ಈ ಸಿದ್ದರಾಮಯ್ಯನ ಬಿಲ್ಡಪ್. ಅದರಿಂದ ನಿಮ್ಮ ಹುಚ್ಚುತನ, ಇದು ಸರ್ಕಾರದ ಹುಚ್ಚುತನ, ಇದು ಒಳ್ಳೇದಲ್ಲ. ನಿಮ್ಗೆ ಹಂಗೂ ಮಾಡಬೇಕು ಅನ್ಸಿದ್ರೆ ಪ್ರಾರಂಭದಲ್ಲೇ ವಿದ್ಯಾರ್ಥಿಗೆ ಹೇಳಿದ್ರೆ ಅವರ ಪ್ರೆಷಿಯಸ್ ಸಮಯವನ್ನ, ಅವರ ಟೈಮನ್ನ ಉಳಿಸ್ಬೋದಾಯಿತು. ಆ ಮಕ್ಕಳ ಬಾಳೆಗೂ ಕಲ್ಲು ಹಾಕುವಂತ ಕೆಲಸವನ್ನ ಮಾಡಿದಿರ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರದ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇದು ಈ ಎಕ್ಸಾಮ್ ಟೈಮಲ್ಲಿ ಮಾಡಿರೋದು ರಾಜಕಾರಣ ಅಂತ ಅನಿಸುತ್ತೆ. ಇನ್ನು ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಎಲ್ಲ ಪ್ರಾರಂಭ ಮಾಡಿದ್ದೀರಿ. ಎರಡೂ ಕಡೆನೂ ಬಿಜೆಪಿ ಗೆಲ್ಲುವಂತ ವಾತಾವರಣ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಒಡಕಿದೆ, ಮತ್ತೆ ಅದು ವಂಶ ಪರಂಪರೆಯ ಸೀಟುಗಳು ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ ಅಲ್ಲಿ ಮುಸಲ್ಮಾನರು ದಂಗೆ ಎದ್ದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಸರಿ ನಾವು ಅದನ್ನ ಸವಾಲಾಗಿ ನಾವು ಕೂಡ ಸ್ವೀಕಾರ ಮಾಡಿದ್ದೀರಿ. ನಾವು ST ಜನಾಂಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಟ್ಟಿದ್ದೀರಿ, ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಾಗಲಕೋಟೆ ಅಂತೂ ಹಿಂದೆ ನಾವೆಲ್ಲ ಗೆದ್ದಿದ್ರಿ, ಅದರಿಂದ ಅಲ್ಲಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ನಾನು ನಾಳೆ ಮ್ಯಾನಿಫೆಸ್ಟೋ ಬಿಡುಗಡೆಗೋಸ್ಕರ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ನಾನು ಮ್ಯಾನಿಫೆಸ್ಟೋ ಬಿಡುಗಡೆ ಇದೆ ಸರ್. ಅದಾದಮೇಲೆ 2, 3ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಚಾರ ಇದೆ. ಅದಾದಮೇಲೆ ಬಾಗಲಕೋಟೆ 4, 5 ಬಾಗಲಕೋಟೆ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ. ವಾತಾವರಣ ಒಳ್ಳೆ ರೀತಿ ವಾತಾವರಣ ಇದೆ. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ. ಅದ್ರ ಜೊತೆಗೆ ಹೋಗುವಂಥ ಯಾರ್ಯಾರು ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ಅವರು, ಅವರೆಲ್ಲರೂ ಕೂಡ ಚುನಾವಣಾ ನೀತಿಯನ್ನು ಮರೆತು ಮಾತಾಡ್ತಾ ಇರೋದ್ರಿಂದ ಯಾವ ರೀತಿ ಅವರಿಗೆ ಗೆಲುವಿಗೆ ಒಂದು ರೀತಿ ಕಂಟಕ ಆಗಿದೆ ಅಂತ ನನಗೆ ಅನಿಸ್ತೈತೆ. ಅದರಿಂದ ಎರಡೂ ಕ್ಷೇತ್ರಗಳು ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಚುನಾವಣೆ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು 5 ದಿನ ಪ್ರಚಾರ ಮಾಡಿದ್ದಾರೆ ಸರ್. ಬಾಗಲಕೋಟೆಯಲ್ಲಿ 5 ದಿನ, ದಾವಣಗೆರೆಯಲ್ಲಿ 5 ದಿನ. ಮುಖ್ಯಮಂತ್ರಿಗಳೇ ಆ ರೀತಿ ಪ್ರಚಾರ ಕೇಳಿದಾಗ ಆತಂಕ ಇದೆ ಸರ್. ಅವ್ರಿಗೆ ಆತಂಕ ಇರೋದು DK ಇಂದ.
ಜನಗಳಿಂದ ಆತಂಕ ಅಲ್ಲ, ಏನಾನ ಸೋತ್ರೆ ನನ್ನ ಚೇರ್ನ ಖಾಲಿ ಎಳ್ಕೊಂಡು ಹೋಗ್ತಾರೆ, ಚೇರ್ ಕಿತ್ಕೊಂಡು ಹೋಗ್ತಾರೆ ಅಂತ ಭಯ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕ್ಕೊಂಡಿದ್ದಾರೆ. ಹೌದು, ಈಗ ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನೋ ನಮ್ಮ ಜಮೀರ, ಕೇರಳಕ್ಕೆ ಓಡಿ ಹೋದರು, ಆ ಸ್ಥಿತಿ ಆಗ್ಬಿಟ್ಟಿದೆ. ಕೈಯ ಕೊಟ್ಟು ಓಡಿ ಹೋದರು, ಕೇರಳಕ್ಕೆ ಕೈಯ ಕೊಟ್ಟು ಓಡಿ ಹೋದ ನಮ್ಮ ಜಮೀರ ಅಂತೇಳಿ ಇಲ್ಲಿ ಆಲಾಪನೆ ಶುರುವಾಗಿದೆ ಇಲ್ಲಿ. ಅದರಿಂದ ಕಾಂಗ್ರೆಸ್ ಒಂದು ಒಗ್ಗಟ್ಟಿಲ್ಲ ಈಗ. ಯಾಕಂದರೆ ಇದು ಸೋತ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸು, ಈ 2 ಎಲೆಕ್ಷನ್ ಸೋತ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸು. ಅದಕ್ಕೆ ಡಿ ಕೆ ಅವರು ಕೂಡ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ದಂಗೆ ಕಾಣಿಸ್ತಾ ಇದೆ. ಈ ದಾವಣಗೆರೆಯಲ್ಲಿ ನೀವು ಗೆಲ್ತಿರೋದಕ್ಕೆ ವಿಶ್ವಾಸ ಏನು? ಅಂದ್ರೆ ವಂಶ ಪಾರಂಪರ್ಯ ಟಿಕೆಟ್ ಕೊಟ್ಟಿದ್ದ ಕಾರಣ ಅಂತನ ವಿಜೇಂದ್ರ ಕೂಡ ಇವತ್ತು ಅದನ್ನೇ ಭಾಷಣ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಟಿಕೆಟ್ ಬೇಕು, ಅಜ್ಜ ಆಯ್ತು, ತಾತ ಆಯ್ತು, ತಾಯಿ ಆಯ್ತು, ಇನ್ಯಾರಿಗೆ ಬೇಕು ಅಂತ ವಿಜೇಂದ್ರ ಅವರೇ ಭಾಷಣ ಮಾಡಿದ್ದಾರೆ. ಅದನ್ನೇ ನಾನು ಹೇಳ್ದಲ್ಲ, ಈಗ ವಂಶ ಪರಂಪರೆಯಾಗಿ ಕೊಟ್ಟಿರೋದು ಅಲ್ಲಿ ಮೈನಾರಿಟಿ ಕೊಡ್ತೀರಿ ಅಂತ ಹೇಳಿಬಿಟ್ಟು ಅವರ ಶಾಮನವರು ಪ್ರಮಾಣ ಮಾಡಿದ್ರಂತೆ, ದೇವರ ಮುಂದೆ ಪ್ರಮಾಣ ಮಾಡಿದ್ರಂತೆ, ಮಸೀದಿ ಮುಂದೆ ಪ್ರಮಾಣ ಮಾಡಿದ್ರಂತೆ. ಎಲ್ಲರಿಗೂ ಮಸೀದಿಯಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಆದಾಗ ಪ್ರತಿ ಬಾರಿನೂ ನೋಡಪ್ಪ ನಾನು ಆದಮೇಲೆ ನಾನು ಇದನ್ನು ಮುಸಲ್ಮಾನರು ಕೊಡ್ತೀನಿ ಅಂತ ಮಸೀದಿಗೆ ಪ್ರಮಾಣ ಮಾಡಿದ್ದು. ಈಗ ಮಸೀದಿದು ನೋಡ್ಕೋಬೇಕು, ಅವರೇ ನೋಡ್ಕೋಬೇಕು. ಅಲ್ಲಿರುವಂಥ ಮುಸಲ್ಮಾನ್ ಜನಾಂಗ ಮಸೀದಿದು ಏನು ಪ್ರಮಾಣ ಏನು ಅವ್ರು ನೋಡ್ಕೊಂತಾರೆ. ನನಗನ್ಸ್ತತೆ ಇವೆಲ್ಲನೂ ಕೂಡ ಅದೊಂದೇ ಅಂತ ಕಾರಣ ಅಂತಲ್ಲ, ಕಳೆದ 3 ವರ್ಷದಲ್ಲಿ ಸರ್ಕಾರ ನಡ್ಕೊಂಡಂಥ ನಡವಳಿಕೆ, ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರಾಗಿರೋದು, ಸಾಲದಲ್ಲಿ ಸರ್ಕಾರ ನಡೀತಾ ಇದೆ, ಪ್ರತಿ ವರ್ಷ ಲಕ್ಷ ಸಾಲವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಬಡವರಿಗೆ ಮನೆಯೂ ಸಿಗ್ತಾ ಇಲ್ಲ, ಬಡವರಿಗೆ ಲೋನ್ ಸಿಗ್ತಾ ಇಲ್ಲ. ಎಲ್ಲರೂ ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕರ್ಗಳ ಹತ್ರ ಲೋನ್ ತಗೊಳ್ಳೋವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗೋಗ್ಬಿಟ್ಟಿದೆ ಈಗ. ಇವೆಲ್ಲನೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಸರ್ಕಾರದ ಈ ದುರಾಡಳಿತ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ. ನಿಮ್ ಸರ್ಕಾರ ಬಂದ್ರೆ ತ್ರಿಭಾಷಾ ನೀತಿ ಅಂತ ಅಂತೀರಾ? ಅವತ್ತು ಯೋಚನೆ ಮಾಡ್ತೀವಿ ನಾವು. ಯಾಕಂದರೆ ಈಗ ಆಲ್ರೆಡಿ NEP ಇದೆಯಲ್ಲ, ನಮ್ಮ ಸರ್ಕಾರ ಬಂದರೆ NEPಯನ್ನು 100ಕ್ಕೆ 1000% NEPಯನ್ನು ನಾವು ಜಾರಿಗೆ ಮಾಡ್ತೀವಿ. ಇದರಿಂದ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ನಾಳೆ ಅವರು ಕರ್ನಾಟಕ ಅಂತಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಹೋಗಿ ಅವ್ರಿಗೆ ಕೆಲಸ ಮಾಡುವಂಥದ್ದು, ಅವರು ಇಂಡಸ್ಟ್ರೀಸ್ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು, ಮಾಡೋಕ್ಕೆ ಈ NEPಯಿಂದ ಅನುಕೂಲ ಆಗ್ತೈತೆ. ಚಾಯ್ಸ್ ಇದೆ. NEP ಅಂದರೆ ನಿಮ್ಗೆ ಆಯ್ಕೆಯ ಚಾಯ್ಸ್ ಇದೆ. ಆಯ್ಕೆ ಚಾಯ್ಸ್ ಇದರಲ್ಲಿ. ಸರ್ಕಾರದ